ಮೋದಿ ಅವರು ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡಿಕೊಂಡು ಮಾಡಿದಂಥ ಭಾಷಣವನ್ನು ಟೀಕಿಸಿದ್ದಕ್ಕೆ ಬಿಜೆಪಿ ಲೀಡರ್ಗೆ ಗೇಟ್ ಪಾಸ್. ಯಾವ ಬಿಜೆಪಿಯ ಮುಖಂಡ ಮೋದಿಯವರು ಈ ಥರ ದ್ವೇಷ ಭಾಷಣ ಮಾಡಬಾರ್ದಾಗಿತ್ತು ಅಂತ ಟೀಕೆ ಮಾಡಿದ್ನೋ ಆ ಮುಖಂಡನಿಗೆ ಬಿಜೆಪಿಯಿಂದ ಗೇಟ್ ಪಾಸ್ ಸಿಕ್ಕಿದೆ. ರಾಜಸ್ಥಾನದ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ಜಿಲ್ಲಾಧ್ಯಕ್ಷನನ್ನು ಉಚ್ಚಾಟನೆ ಮಾಡಲಾಯಿತು. ಮೋದಿ ಭಾರತದ ಮುಸ್ಲಿಮರನ್ನು ಅವಮಾನಿಸಬಾರದು ಅಂತ ಉಸ್ಮಾನ್ ಘನಿ ಮಾತಾಡಿದ್ದಿತ್ತು. ಯಾವುದೇ ಕಾರಣಕ್ಕೂ ಭಾರತದ ಮುಸ್ಲಿಮರನ್ನು ನರೇಂದ್ರ ಮೋದಿಯವರು ಅವಮಾನ ಮಾಡಬಾರ್ದು, ಅಪಮಾನ ಮಾಡಬಾರ್ದು ಅವರಿಗೆ ಅಂತ ಹೇಳಿ ಅಲ್ಲಿನ ರಾಜಸ್ಥಾನದ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ಜಿಲ್ಲಾಧ್ಯಕ್ಷನನ್ನು ಇದೀಗ ಉಚ್ಚಾಟನೆ ಮಾಡಲಾಗಿದೆ. ಉಸ್ಮಾನ್ ಘನಿ ಅಂತ ವ್ಯಕ್ತಿ ಹೆಸರು. ರಾಜಸ್ಥಾನದ ಪ್ರಚಾರದಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣವನ್ನು ನರೇಂದ್ರ ಮೋದಿ ಮಾಡಿದರು ಅಂತ ಈ ವ್ಯಕ್ತಿ ಟೀಕೆ ಮಾಡಿದರು. ಹಿಂದೂಗಳ ಸಂಪತ್ತನ್ನು ಕಾಂಗ್ರೆಸ್ ಮುಸ್ಲಿಮರಿಗೆ ಹಂಚಿಬಿಡುತ್ತೆ ಅಂತ ಹೇಳಿ ನರೇಂದ್ರ ಮೋದಿಯವರು ಮಾತನಾಡಿದರು. ಮೋದಿ ದ್ವೇಷ ಭಾಷಣವನ್ನು ಟೀಕಿಸಿ ಅಭಿವೃದ್ಧಿ ಕಡೆ ಗಮನ ಕೊಡಲಿ ಅಂಥೇಳಿ ಇದೇ ಘನಿ ಮಾತನಾಡಿದರು. ಹಾಗಾಗಿ ಇದೀಗ ಉಸ್ಮಾನ್ ಘನಿಗೆ ಬಿಜೆಪಿಯಿಂದ ಗೇಟ್ ಪಾಸ್. ದ್ವೇಷ ಭಾಷಣ ಬೇಡ ಅಂತ ಹೇಳಿದ್ದಕ್ಕೆ ಬಿಜೆಪಿಯಿಂದ ಆಚೆ ಕಳಿಸಲಾಗಿದೆ. ಮೋದಿ ಹೇಳಿಕೆಗೆ ರಾಜ್ಯಸಭೆಯ ಮಾಜಿ ಸದಸ್ಯ ಎಲ್ ಹನುಮಂತಯ್ಯ ಕೂಡ ಒಂದು ಕಡೆ ಮುಗಿಬಿದ್ದಿದ್ದಾರೆ. एज अ बीइंग मुस्लिम पार्टी को छोड़ दूं तो मुझे अच्छा नहीं लगा उनका स्टेटमेंट। और ये खाली नरेंद्र मोदी अकेले की पार्टी नहीं है, भारतीय जनता पार्टी हमारे से सैकड़ों मुसलमान जुड़े हुए हैं। तो जब हम जनता में वोट लेने जाते हैं, मुस्लिम से मांगते हैं, तो हमें भी तकलीफ़ होती है। मुसलमान पूछता है हमारे से कि ऐसा बोला, बताओ तुम्हारे पास क्या उत्तर। नरेंद्र मोदी जब इस तरीके की बात करते हैं तो मैं उनको भी मेल करने वाला हूँ, लिखने वाला हूँ कि इस तरीके की बातें, वाहियात बातें न करें तो बेहतर है। भले वो प्रधानमंत्री हैं, भले पार्टी उनसे चलती है, उनका एक बहुत बड़ा फेस है, लेकिन फिर भी पार्टी के हम सब कार्य करते हैं। तो ये हिंदुस्तान एक गुलिस्तान है जिसमें सारे फूल हैं, तो सबको साथ लेके चलना पड़ेगा। भले पार्टी मेरे खिलाफ अनुशासित कार्रवाई कर, एज अ बीइंग मुस्लिम पार्टी को छोड़ दूँ। ಅದನ್ನ ಮೋದಿಯವರು ತಿರುಚಿ ಎಲ್ಲರ ಮಾಂಗಲ್ಯವನ್ನು ಕಿತ್ತು ಕಾಂಗ್ರೆಸ್ನವರು ಇಟ್ಕೊಳ್ತಾರೆ, ಅದನ್ನು ಎಲ್ರಿಗೂ ಹಂಚ್ತಾರೆ ಅಂತ ಹೇಳೋದಿದೆಯಲ್ಲ, ಅತ್ಯಂತ ಕೀಳು ಅಭಿರುಚಿಯ ಮತ್ತು ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಮೌಲ್ಯ ಇರೋದು ತಾಳಿಗೆ, ಹೆಣ್ಮಕ್ಳದು. ಇದು ನಮ್ಮ ಧರ್ಮದಲ್ಲಿ ಇರುವ ನಂಬಿಕೆ. ಅದನ್ನ ಬಂಡವಾಳ ಮಾಡ್ಕೊಂಡು ಮೋದಿಯವರು ತಿರುಚೋದಿದೆಯಲ್ಲ, ಅದು ತಪ್ಪು ಅನ್ನೋದು ನಮ್ಮ ಅಭಿಪ್ರಾಯ. ಅದನ್ನು ಹೇಳ್ತಿದ್ವಿ. ಆದರೆ ಅದನ್ನ ಮೋದಿಯವರು ತಿರುಚಿ ಮೋದಿಯವರು ಹೇಳಿರೋದನ್ನೆಲ್ಲ ಜಾರಿ ಮಾಡಿದಾರ. ಮೋದಿಯವರು 15 ಲಕ್ಷ ಕೊಡ್ತೀವಿ ಅಂದ್ರು ಮಾಡಿದ್ರ, ಎಲ್ಲರ ಅಕೌಂಟ್ಗೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು ಮಾಡಿದ್ರ, ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಿದ್ರ, ರೂಪಾಯಿ ಮೌಲ್ಯ ಕಡಿಮೆ ಅದನ್ನ ಜಾಸ್ತಿ ಮಾಡ್ತೀವಿ ಅಂತಂದ್ರು ಮಾಡಿದ್ರ, ಡಾಲರ್ಸ್ ಬೆಲೆ ಕಡಿಮೆ ಮಾಡ್ತೀವಿ ಅಂತಂದ್ರು ಮಾಡಿದ್ರ, ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ತೀವಿ ಅಂತಂದ್ರು ಮಾಡಿದ್ರ,